ದ್ರಾವಿಡ ನಾಡು ತಮಿಳುನಾಡಿನಲ್ಲಿ ದ್ರಾವಿಡೇತರ ಪಕ್ಷಕ್ಕೆ ಬಹುಮತ ಸಿಕ್ಕಿದೆ. ನಟ ವಿಜಯ್ ಸ್ಥಾಪಿಸಿದಂತ ಟಿವಿಕೆ ಅತಿ ಹೆಚ್ಚು ಕ್ಷೇತ್ರಗಳನ್ನು ಪಡೆದಿದೆ. ಆದರೆ ಸರ್ಕಾರ ರಚನೆಗೆ ಇನ್ನೂ 10 ಶಾಸಕರ ಕೊರತೆ ಇದೆ. ಜನನಾಯಕನ್ ಸರ್ಕಾರ ರಚನೆಗೆ ಸಾಥ್ ನೀಡುವಂತ ಸಾರಥಿ ಹಾಗಾದ್ರೆ ಯಾರು ಅನ್ನುವಂತ ಪ್ರಶ್ನೆ ಈಗ ಮೂಡಿದೆ. ತಮಿಳಿಗ ವೆಟ್ರಿ ಕಳಗಂ ಕೇವಲ 2 ವರ್ಷ 3 ತಿಂಗಳ ಹಿಂದೆ ತಮಿಳುನಾಡಿನಲ್ಲಿ ಉದಯಿಸಿದಂತಹ ಈ ಪಕ್ಷ ಇಂದು ದ್ರಾವಿಡ ನಾಡಿನ ಅಧಿಪತಿಯಾಗಿದೆ. ಡಿಎಂಕೆ, ಎಐಎಡಿಎಂಕೆಯಂತಹ ದ್ರಾವಿಡ ಐಡೆಂಟಿಟಿಯ ಪಕ್ಷಗಳನ್ನ ಚುನಾವಣೆಯಲ್ಲಿ ಧೂಳಿಪಟ ಮಾಡಿ ಹೊಸ ಸರ್ಕಾರ ರಚನೆಗೆ ಮುಂದಡಿ ಇಟ್ಟಿದೆ. ಆದರೆ ಜನನಾಯಕನ್ ಸರ್ಕಾರ ರಚನೆಗೆ ಕೊರತೆ ಇರುವಂತಹ 10 ಸ್ಥಾನಗಳನ್ನು ತುಂಬುವ ಸಾರಥಿ ಯಾರು ಅನ್ನೋ ಪ್ರಶ್ನೆ ಇದೀಗ ಉದ್ಭವಿಸಿದೆ. ದ್ರಾವಿಡ ನಾಡಿನಲ್ಲಿ ಇಳೆಯ ದಳಪತಿ ದರ್ಬಾರ್. ಜನನಾಯಕನ್ಗೆ ಸಾಥ್ ಕೊಡೋ ಸಾರಥಿ ಯಾರು? 2026ರ ತಮಿಳುನಾಡು ಚುನಾವಣೆಯಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸಿದೆ. ಎಲ್ಲ ರಾಜಕೀಯ ಪಂಡಿತರ ಲೆಕ್ಕಾಚಾರಗಳನ್ನು ತಲೆಕೆಳಗು ಮಾಡಿ ನಟ ಜೋಸೆಫ್ ವಿಜಯರವರ ಟಿವಿಕೆ ಪಕ್ಷ ಇದೀಗ ಹೌಸ್ಫುಲ್ ಪ್ರದರ್ಶನವನ್ನು ನೀಡಿದೆ. 223 ವಿಧಾನಸಭಾ ಕ್ಷೇತ್ರಗಳಲ್ಲಿ 108 ಸ್ಥಾನಗಳನ್ನು ಗೆದ್ದು ದ್ರಾವಿಡ ನಾಡಿನ ಬಾಕ್ಸ್ ಆಫೀಸ್ನ ಲೂಟಿ ಮಾಡಿದೆ. ಇಂದು ಮನಿಯೂರಿನ ಟಿವಿಕೆ ಕಚೇರಿಯಲ್ಲಿ ನಡೆದಂತಹ ಶಾಸಕಾಂಗ ಸಭೆಯಲ್ಲಿ ನಿರೀಕ್ಷೆಯಂತೆಯೇ ವಿಜಯ್ ಸಿಎಂ ಅಭ್ಯರ್ಥಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಾಳೆ ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನ ಭೇಟಿಯಾಗಲಿರುವಂತಹ ವಿಜಯ್ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಮೇ 7ಕ್ಕೆ ಇಳೆಯ ದಳಪತಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಕೂಡ ಇದೆ. ಕೊಳತ್ತೂರಿನಲ್ಲಿ ಸ್ಟಾಲಿನ್ ಅಭಿಮಾನಿಗಳ ಕಣ್ಣೀರು. ಚುನಾವಣೆಯಲ್ಲಿ ಈ ಬಾರಿ ಡಿಎಂಕೆ ಕಳಪೆ ಸಾಧನೆ ಮಾಡಿದ್ದು ಕೊಳತ್ತೂರಿನಲ್ಲಿ ಸ್ವತಃ ಸ್ಟಾಲಿನ್ ಸೋತಿದ್ದಾರೆ. ಬೆಳಗ್ಗೆ ರಾಜ್ಯಪಾಲರನ್ನ ಭೇಟಿಯಾಗಿ ರಾಜೀನಾಮೆ ನೀಡಿದ್ದ ಸ್ಟಾಲಿನ್ ಸಂಜೆ ಕೊಳತ್ತೂರಿಗೆ ಭೇಟಿ ನೀಡಿದ್ರು. ತನಗೆ ಮತ ನೀಡಿದ ಜನರಿಗೆ ಅಭಿನಂದನೆ ಸಲ್ಲಿಸಿದ್ರು. ಈ ವೇಳೆ ಅಭಿಮಾನಿಗಳು ಭಾವುಕರಾಗಿ ಕಣ್ಣೀರು ಹಾಕಿದ್ರು. ಸರ್ಕಾರ ಜೊತೆ ಕೈಜೋಡಿಸುತ್ತಾ ಕಾಂಗ್ರೆಸ್. ಇನ್ನು ಬದಲಾದ ತಮಿಳುನಾಡು ರಾಜಕೀಯದಲ್ಲಿ ಟಿವಿಕೆಗೆ ಸಾಥ್ ನೀಡುವ ಸ್ನೇಹಿತರು ಯಾರು ಎಂಬ ಹುಡುಕಾಟ ಶುರುವಾಗಿದೆ. ಮೊದಲಿನಿಂದಲೂ ಕೂಡ ತಮಿಳುನಾಡು ಕಾಂಗ್ರೆಸ್ ನಾಯಕರು ವಿಜಯ್ ಜೊತೆ ಸಂಪರ್ಕದಲ್ಲಿದ್ದರು. ಹೀಗಾಗಿ ಕಾಂಗ್ರೆಸ್ ಕೈ ಜೋಡಿಸುತ್ತಾ ಅನ್ನೋ ಚರ್ಚೆ ಕೂಡ ಇದೆ. ಆದರೆ ರಾಷ್ಟ್ರಮಟ್ಟದಲ್ಲಿ ಡಿಎಂಕೆ ಸಹಕಾರ ಕಳೆದುಕೊಳ್ಳಲು ರಾಹುಲ್ಗೆ ಮನಸ್ಸಿಲ್ಲ ಅನ್ನೋ ಚರ್ಚೆಯೂ ಕೂಡ ಇದೆ. The shortage of the 11 seats because he won 2 seats. One going to, I think, resign. 11 shortage is there. That I don't know how they are going to manage. Now that I don't know. My high command, Rahul Gandhi ji, Mallikarjuna Kharge ji, Venugopal ji, Girish Chodanger ji will decide. ಡಿಎಂಕೆ ಅಂತೂ ವಿಜಯ್ ಜೊತೆಗೆ ಕೈ ಜೋಡಿಸುವುದು ಕನಸಿನ ಮಾತು. ಹೀಗಾಗಿ ವಿಜಯ್ ಬೆನ್ನಿಗೆ ನಿಲ್ಲುವಂತೆ ಎಐಎಡಿಎಂಕೆ ನಾಯಕ ಪಳನಿಸ್ವಾಮಿಗೆ ಪಕ್ಷದ ಕೆಲವೊಂದಿಷ್ಟು ಹಿರಿಯ ಶಾಸಕರು ಸಲಹೆ ನೀಡಿದ್ದಾರಂತೆ. ವಿಜಯ್ ಬೆನ್ನಿಗೆ ನಾವು ನಿಂತರೆ ಭವಿಷ್ಯದಲ್ಲಿ ಹೊಂದಾಣಿಕೆ ಲೆಕ್ಕ ಸುಲಭವಾಗಲಿದೆ. ಹೀಗಾಗಿ ಬಾಹ್ಯ ಬೆಂಬಲ ಸೂಚಿಸುವಂತೆ ಹಿರಿಯರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಎಐಎಡಿಎಂಕೆ ಹೊರಗಿಟ್ಟು ಸರ್ಕಾರ ರಚನೆ ಮಾಡಬೇಕು, ನಮಗೆ ಅವರ ಬೆಂಬಲ ಬೇಡ ಅಂತ ಟಿವಿಕೆ ಶಾಸಕರು ವಿಜಯ್ ಮುಂದೆ ಬೇಡಿಕೆ ಇಟ್ಟಿದ್ದಾರಂತೆ. ಕಾಂಗ್ರೆಸ್ ಎಡಪಕ್ಷಗಳು ಮತ್ತು ವಿಸಿಕೆ ಜೊತೆಗೆ ಮೈತ್ರಿಗೆ ಬಹುಪಾಲು ಟಿವಿಕೆ ಶಾಸಕರು ಒಲವಿದೆ. ಆದರೆ ಎಡಪಕ್ಷ ಮತ್ತು ವಿಸಿಕೆ ನಾಯಕರು ಯಾರಿಗೆ ತಮ್ಮ ಬಲ ಅನ್ನೋದನ್ನ ಇನ್ನೂ ಕೂಡ ಬಿಟ್ಟುಕೊಟ್ಟಿಲ್ಲ. ಮೊದಲು ಸ್ಟಾಲಿನ್ ಜೊತೆಗೆ ಸಭೆ ಮಾಡಿ ಬಳಿಕ ವಿಜಯ್ ಪ್ರತಿನಿಧಿಗಳನ್ನ ಭೇಟಿ ಮಾಡೋ ಸಾಧ್ಯತೆ ಕೂಡ ಇದೆ. ತಮಿಳುನಾಡು ರಾಜಕೀಯದಿಂದ ಈಗ ಬಿಜೆಪಿ ಕಂಪ್ಲೀಟ್ ಹೊರಗುಳಿತಿದೆ. ಮುಂದೇನಾಗಲಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ನಟ ವಿಜಯ್ ಪ್ರಧಾನಿ ನರೇಂದ್ರ ಮೋದಿಗೂ ಕೂಡ ಧನ್ಯವಾದ ತಿಳಿಸಿದ್ದು ಕೇಂದ್ರದ ಸಹಕಾರದ ನಿರೀಕ್ಷೆಯಲ್ಲಿದ್ದಾರೆ. ಒಟ್ಟಾರೆಯಾಗಿ ಯಾರು ವಿಜಯ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಕುತೂಹಲ ಕ್ಷಣ ಕ್ಷಣಕ್ಕೂ ಕಾಡ್ತಾನೇ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೂರ 8 ಸ್ಥಾನಗಳೊಂದಿಗೆ ಮತಭೂಮಿ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿದೆ. ಸರ್ಕಾರ ರಚನೆಗೆ 10 ಶಾಸಕರ ಬೆಂಬಲಕ್ಕಾಗಿ ಟಿವಿಕೆ ಕಸರತ್ತನ್ನ ನಡೆಸ್ತಾ ಇದೆ. ಕಾಂಗ್ರೆಸ್ ಎದುರು ಬೆಂಬಲ ಹಸ್ತವನ್ನ ಚಾಚಿದ್ದಾರೆ ಈಗ ನಟ ವಿಜಯ್. ಷರತ್ತುಬದ್ಧ ಬೆಂಬಲಕ್ಕೆ ತಮಿಳುನಾಡು ಕಾಂಗ್ರೆಸ್ ಈಗ ಪ್ಲಾನ್ ಮಾಡಿಕೊಳ್ತಾ ಇದೆ. ಹೊಸ ಸರ್ಕಾರದಲ್ಲಿ ಭಾಗಿಯಾಗೋದಕ್ಕೆ ಕಾಂಗ್ರೆಸ್ ಈಗ ಚಿಂತನೆಯನ್ನ ಮಾಡಿದೆ. ಸಂಪುಟದಲ್ಲಿ 2 ಪ್ರಮುಖ ಖಾತೆ
ನೀಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ಗೆ ಇರುವಂತ ಡಿಮ್ಯಾಂಡ್ ಅನ್ನುವಂತ ಮಾಹಿತಿ ಕೂಡ ಇದೆ. ಇದಕ್ಕೆ ಟಿವಿಕೆ ಪಕ್ಷ ಹಾಗೆ ವಿಜಯ್ ಒಪ್ತಾರ ಅನ್ನುವಂತ ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳಿದೆ. ವಿಜಯ್ ನೇತೃತ್ವದಲ್ಲಿ ಸರ್ಕಾರದ ಭಾಗವಾಗುವ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಆದರೆ ಈ ಕಾಂಗ್ರೆಸ್ನ ಈ ಷರತ್ತುಗಳಿಗೆ ಓಕೆ ಅಂತಾರ ಅನ್ನೋ ಪ್ರಶ್ನೆ ಇದೆ. ಓಕೆ ಅಂತಂದ್ರೆ 5 ಶಾಸಕರ ಬಲ ಕಾಂಗ್ರೆಸ್ನಿಂದ ಸಿಗೋದು ಫಿಕ್ಸ್. ಆದ್ರೆ 5 ಶಾಸಕರಲ್ಲಿ ಇಬ್ಬರಿಗೆ ಪ್ರಮುಖವಾದಂತಹ ಸಚಿವಗಿರಿಯನ್ನ, ಖಾತೆಗಳನ್ನ ಕೊಡಬೇಕು ಅನ್ನುವಂತ ಈ ಷರತ್ತಿಗೆ ಓಕೆ ಅಂತಾರ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ಬಿಸಿಕೆಯಿಂದಲೂ ಕೂಡ ವಿಜಯ್ಗೆ ಬೆಂಬಲ ನೀಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತ ಒಂದಷ್ಟು ಮಾಹಿತಿಗಳಿದೆ. ದ್ರಾವಿಡ ನಾಡು ತಮಿಳುನಾಡಿನಲ್ಲಿ ದ್ರಾವಿಡೇತರ ಪಕ್ಷಕ್ಕೆ ಬಹುಮತ ಸಿಕ್ಕಿದೆ. ನಟ ವಿಜಯ್ ಸ್ಥಾಪಿಸಿದಂತ ಟಿವಿಕೆ ಅತಿ ಹೆಚ್ಚು ಕ್ಷೇತ್ರಗಳನ್ನು ಪಡೆದಿದೆ. ಆದರೆ ಸರ್ಕಾರ ರಚನೆಗೆ ಇನ್ನೂ 10 ಶಾಸಕರ ಕೊರತೆ ಇದೆ. ಜನನಾಯಕನ್ ಸರ್ಕಾರ ರಚನೆಗೆ ಸಾಥ್ ನೀಡುವಂತ ಸಾರಥಿ ಹಾಗಾದ್ರೆ ಯಾರು ಅನ್ನುವಂತ ಪ್ರಶ್ನೆ ಈಗ ಮೂಡಿದೆ. ತಮಿಳಿಗ ವೆಟ್ರಿ ಕಳಗಂ ಕೇವಲ 2 ವರ್ಷ 3 ತಿಂಗಳ ಹಿಂದೆ ತಮಿಳುನಾಡಿನಲ್ಲಿ ಉದಯಿಸಿದಂತಹ ಈ ಪಕ್ಷ ಇಂದು ದ್ರಾವಿಡ ನಾಡಿನ ಅಧಿಪತಿಯಾಗಿದೆ. ಡಿಎಂಕೆ, ಎಐಎಡಿಎಂಕೆಯಂತಹ ದ್ರಾವಿಡ ಐಡೆಂಟಿಟಿಯ ಪಕ್ಷಗಳನ್ನ ಚುನಾವಣೆಯಲ್ಲಿ ಧೂಳಿಪಟ ಮಾಡಿ ಹೊಸ ಸರ್ಕಾರ ರಚನೆಗೆ ಮುಂದಡಿ ಇಟ್ಟಿದೆ. ಆದರೆ ಜನನಾಯಕನ್ ಸರ್ಕಾರ ರಚನೆಗೆ ಕೊರತೆ ಇರುವಂತಹ 10 ಸ್ಥಾನಗಳನ್ನು ತುಂಬುವ ಸಾರಥಿ ಯಾರು ಅನ್ನೋ ಪ್ರಶ್ನೆ ಇದೀಗ ಉದ್ಭವಿಸಿದೆ. ದ್ರಾವಿಡ ನಾಡಿನಲ್ಲಿ ಇಳೆಯ ದಳಪತಿ ದರ್ಬಾರ್. ಜನನಾಯಕನ್ಗೆ ಸಾಥ್ ಕೊಡೋ ಸಾರಥಿ ಯಾರು? 2026ರ ತಮಿಳುನಾಡು ಚುನಾವಣೆಯಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸಿದೆ. ಎಲ್ಲ ರಾಜಕೀಯ ಪಂಡಿತರ ಲೆಕ್ಕಾಚಾರಗಳನ್ನು ತಲೆಕೆಳಗು ಮಾಡಿ ನಟ ಜೋಸೆಫ್ ವಿಜಯರವರ ಟಿವಿಕೆ ಪಕ್ಷ ಇದೀಗ ಹೌಸ್ಫುಲ್ ಪ್ರದರ್ಶನವನ್ನು ನೀಡಿದೆ. 223 ವಿಧಾನಸಭಾ ಕ್ಷೇತ್ರಗಳಲ್ಲಿ 108 ಸ್ಥಾನಗಳನ್ನು ಗೆದ್ದು ದ್ರಾವಿಡ ನಾಡಿನ ಬಾಕ್ಸ್ ಆಫೀಸ್ನ ಲೂಟಿ ಮಾಡಿದೆ. ಇಂದು ಮನೆಯೂರಿನ ಟಿವಿಕೆ ಕಚೇರಿಯಲ್ಲಿ ನಡೆದಂತಹ ಶಾಸಕಾಂಗ ಸಭೆಯಲ್ಲಿ ನಿರೀಕ್ಷೆಯಂತೆಯೇ ವಿಜಯ್ ಸಿಎಂ ಅಭ್ಯರ್ಥಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಾಳೆ ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನ ಭೇಟಿಯಾಗಲಿರುವಂತಹ ವಿಜಯ್ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಮೇ 7ಕ್ಕೆ ಇಳೆಯ ದಳಪತಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಕೂಡ ಇದೆ. ಕೊಳತ್ತೂರಿನಲ್ಲಿ ಸ್ಟಾಲಿನ್ ಅಭಿಮಾನಿಗಳ ಕಣ್ಣೀರು. ಚುನಾವಣೆಯಲ್ಲಿ ಈ ಬಾರಿ ಡಿಎಂಕೆ ಕಳಪೆ ಸಾಧನೆ ಮಾಡಿದ್ದು ಕೊಳತ್ತೂರಿನಲ್ಲಿ ಸ್ವತಃ ಸ್ಟಾಲಿನ್ ಸೋತಿದ್ದಾರೆ. ಬೆಳಗ್ಗೆ ರಾಜ್ಯಪಾಲರನ್ನ ಭೇಟಿಯಾಗಿ ರಾಜೀನಾಮೆ ನೀಡಿದ್ದ ಸ್ಟಾಲಿನ್ ಸಂಜೆ ಕೊಳತ್ತೂರಿಗೆ ಭೇಟಿ ನೀಡಿದ್ರು. ತನಗೆ ಮತ ನೀಡಿದ ಜನರಿಗೆ ಅಭಿನಂದನೆ ಸಲ್ಲಿಸಿದ್ರು. ಈ ವೇಳೆ ಅಭಿಮಾನಿಗಳು ಭಾವುಕರಾಗಿ ಕಣ್ಣೀರು ಹಾಕಿದ್ರು. ಸರ್ಕಾರ ಜೊತೆ ಕೈಜೋಡಿಸುತ್ತಾ ಕಾಂಗ್ರೆಸ್. ಇನ್ನು ಬದಲಾದ ತಮಿಳುನಾಡು ರಾಜಕೀಯದಲ್ಲಿ ಟಿವಿಕೆಗೆ ಸಾಥ್ ನೀಡುವ ಸ್ನೇಹಿತರು ಯಾರು ಎಂಬ ಹುಡುಕಾಟ ಶುರುವಾಗಿದೆ. ಮೊದಲಿನಿಂದಲೂ ಕೂಡ ತಮಿಳುನಾಡು ಕಾಂಗ್ರೆಸ್ ನಾಯಕರು ವಿಜಯ್ ಜೊತೆ ಸಂಪರ್ಕದಲ್ಲಿದ್ದರು. ಹೀಗಾಗಿ ಕಾಂಗ್ರೆಸ್ ಕೈ ಜೋಡಿಸುತ್ತಾ ಅನ್ನೋ ಚರ್ಚೆ ಕೂಡ ಇದೆ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಡಿಎಂಕೆ ಸಹಕಾರ ಕಳೆದುಕೊಳ್ಳಲು ರಾಹುಲ್ಗೆ ಮನಸ್ಸಿಲ್ಲ ಅನ್ನೋ ಚರ್ಚೆಯೂ ಕೂಡ ಇದೆ. 102 seat not concluded. 108 they got it. They don't have majority. The shortage of the 11 seats because he won 2 seats. One going to, I think, resign. 11 shortage is there. That I don't know how they are going to manage. Now that I don't know. My high command, Rahul Gandhi ji, Mallikarjuna Kharge ji, Venugopal ji, Girish Chodagar ji will decide. ಡಿಎಂಕೆಯಂತೂ ವಿಜಯ್ ಜೊತೆಗೆ ಕೈ ಜೋಡಿಸುವುದು ಕನಸಿನ ಮಾತು. ಹೀಗಾಗಿ ವಿಜಯ್ ಬೆನ್ನಿಗೆ ನಿಲ್ಲುವಂತೆ ಎಐಎಡಿಎಂಕೆ ನಾಯಕ ಪಳನಿಸ್ವಾಮಿಗೆ ಪಕ್ಷದ ಕೆಲವೊಂದಿಷ್ಟು ಹಿರಿಯ ಶಾಸಕರು ಸಲಹೆ ನೀಡಿದ್ದಾರಂತೆ. ವಿಜಯ್ ಬೆನ್ನಿಗೆ ನಾವು ನಿಂತರೆ ಭವಿಷ್ಯದಲ್ಲಿ ಹೊಂದಾಣಿಕೆ ಲೆಕ್ಕ ಸುಲಭವಾಗಲಿದೆ. ಹೀಗಾಗಿ ಬಾಹ್ಯ ಬೆಂಬಲ ಸೂಚಿಸುವಂತೆ ಹಿರಿಯರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಎಐಎಡಿಎಂಕೆ ಹೊರಗಿಟ್ಟು ಸರ್ಕಾರ ರಚನೆ ಮಾಡಬೇಕು, ನಮಗೆ ಅವರ ಬೆಂಬಲ ಬೇಡ ಅಂತ ಟಿವಿಕೆ ಶಾಸಕರು ವಿಜಯ್ ಮುಂದೆ ಬೇಡಿಕೆ ಇಟ್ಟಿದ್ದಾರಂತೆ. ಕಾಂಗ್ರೆಸ್ ಎಡಪಕ್ಷಗಳು ಮತ್ತು ವಿಸಿಕೆ ಜೊತೆಗೆ ಮೈತ್ರಿಗೆ ಬಹುಪಾಲು ಟಿವಿಕೆ ಶಾಸಕರು ಒಲವಿದೆ. ಆದರೆ ಎಡಪಕ್ಷ ಮತ್ತು ವಿಸಿಕೆ ನಾಯಕರು ಯಾರಿಗೆ ತಮ್ಮ ಬಲ ಅನ್ನೋದನ್ನ ಇನ್ನೂ ಕೂಡ ಬಿಟ್ಟುಕೊಟ್ಟಿಲ್ಲ. ಮೊದಲು ಸ್ಟಾಲಿನ್ ಜೊತೆಗೆ ಸಭೆ ಮಾಡಿ ಬಳಿಕ ವಿಜಯ್ ಪ್ರತಿನಿಧಿಗಳನ್ನ ಭೇಟಿ ಮಾಡುವ ಸಾಧ್ಯತೆ ಕೂಡ ಇದೆ.
ತಮಿಳುನಾಡು ರಾಜಕೀಯದಿಂದ ಈಗ ಬಿಜೆಪಿ ಕಂಪ್ಲೀಟ್ ಹೊರಗುಳಿದಿದೆ. ಮುಂದೇನಾಗಲಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ನಟ ವಿಜಯ್ ಪ್ರಧಾನಿ ನರೇಂದ್ರ ಮೋದಿಗೂ ಕೂಡ ಧನ್ಯವಾದ ತಿಳಿಸಿದ್ದು ಕೇಂದ್ರದ ಸಹಕಾರದ ನಿರೀಕ್ಷೆಯಲ್ಲಿದ್ದಾರೆ. ಒಟ್ಟಾರೆಯಾಗಿ ಯಾರು ವಿಜಯ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಕುತೂಹಲ ಕ್ಷಣ ಕ್ಷಣಕ್ಕೂ ಕಾಡ್ತಾನೇ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೂರ 8 ಸ್ಥಾನಗಳೊಂದಿಗೆ ಮತಭೂಮಿ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿದೆ. ಸರ್ಕಾರ ರಚನೆಗೆ 10 ಶಾಸಕರ ಬೆಂಬಲಕ್ಕಾಗಿ ಟಿವಿಕೆ ಕಸರತ್ತನ್ನ ನಡೆಸ್ತಾ ಇದೆ. ಕಾಂಗ್ರೆಸ್ ಎದುರು ಬೆಂಬಲ ಹಸ್ತವನ್ನ ಚಾಚಿದ್ದಾರೆ ಈಗ ನಟ ವಿಜಯ್. ಷರತ್ತುಬದ್ಧ ಬೆಂಬಲಕ್ಕೆ ತಮಿಳುನಾಡು ಕಾಂಗ್ರೆಸ್ ಈಗ ಪ್ಲಾನ್ ಮಾಡಿಕೊಳ್ತಾ ಇದೆ. ಹೊಸ ಸರ್ಕಾರದಲ್ಲಿ ಭಾಗಿಯಾಗೋದಕ್ಕೆ ಕಾಂಗ್ರೆಸ್ ಈಗ ಚಿಂತನೆಯನ್ನ ಮಾಡಿದೆ. ಸಂಪುಟದಲ್ಲಿ 2 ಪ್ರಮುಖ ಖಾತೆ ನೀಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ಗೆ ಇರುವಂತ ಡಿಮ್ಯಾಂಡ್ ಅನ್ನುವಂತ ಮಾಹಿತಿ ಕೂಡ ಇದೆ. ಇದಕ್ಕೆ ಟಿವಿಕೆ ಪಕ್ಷ ಹಾಗೆ ವಿಜಯ್ ಒಪ್ತಾರ ಅನ್ನುವಂತ ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳಿದೆ. ವಿಜಯ್ ನೇತೃತ್ವದಲ್ಲಿ ಸರ್ಕಾರದ ಭಾಗವಾಗುವ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಆದರೆ ಈ ಕಾಂಗ್ರೆಸ್ನ ಈ ಷರತ್ತುಗಳಿಗೆ ಓಕೆ ಅಂತಾರಾ ಅನ್ನೋ ಪ್ರಶ್ನೆ ಇದೆ. ಓಕೆ ಅಂತಂದ್ರೆ 5 ಶಾಸಕರ ಬಲ ಕಾಂಗ್ರೆಸ್ನಿಂದ ಸಿಗೋದು ಫಿಕ್ಸ್. ಆದ್ರೆ 5 ಶಾಸಕರಲ್ಲಿ 2 ಪ್ರಮುಖವಾದಂತಹ ಸಚಿವಗಿರಿಯನ್ನ, ಖಾತೆಗಳನ್ನ ಕೊಡಬೇಕು ಅನ್ನುವಂತ ಈ ಷರತ್ತಿಗೆ ಓಕೆ ಅಂತಾರಾ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ವಿಸಿಕೆಯಿಂದಲೂ ಕೂಡ ವಿಜಯ್ಗೆ ಬೆಂಬಲ ನೀಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತ ಒಂದಷ್ಟು ಮಾಹಿತಿಗಳಿದೆ.